ಇನ್ನು ಗಣೇಶ ವಿಸರ್ಜನೆ ವೇಳೆ ಹಾಸನದಲ್ಲಿ ಈ ಘನಘೋರ ಗಂಭೀರವಾದಂತಹ ಅಪಘಾತ ಸಂಭವಿಸಿದೆ. ಸಂಭ್ರಮದ ವೇಳೆಯೇ ಮನೆಗಳಲ್ಲಿ ಸೂತಕದ ಛಾಯೆ ಆವರಿಸಿದೆ. ಘಟನೆಯ ಕರಾಳತೆಯನ್ನು ಬೆಚ್ಚಿಟ್ಟಿದ್ದಾರೆ ಸ್ಥಳೀಯರು. 9 ಮಂದಿಯ ಪ್ರಾಣ ತೆಗೆದಿದೆ ಆ ಕ್ಯಾಂಟರ್ ಮತ್ತು ಕ್ಯಾಂಟರ್ನ ಚಾಲಕ. ಎಣ್ಣೆ ಹೊಡೆದೇ ಕ್ಯಾಂಟರ್ ಓಡಿಸ್ಕೊಂಡು ಬಂದಿದ್ದ ಚಾಲಕ ಅಂತ ಹೇಳ್ತಾ ಇದ್ದಾರೆ. ತನಿಖೆಯಿಂದ ಅದು ಪ್ರೂವ್ ಆಗಬೇಕಾಗಿದೆ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಆದರೆ ಎಣ್ಣೆ ಹೊಡೆದಿದ್ದಾನೆ ಅನ್ನೋದಕ್ಕೆ ಚಾಲಕ ಎಣ್ಣೆ ಹೊಡೆದಿದ್ದಾನೆ ಅನ್ನೋದಕ್ಕೆ ಹೇಗೆ ಹೇಳ್ತಾರೆ ಅನ್ನೋದು ಕೂಡ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಹಾಗಾದರೆ ನಿಜಕ್ಕೂ ಕೂಡ ಆತ ಮೊದಲೇ ಎಣ್ಣೆ ಹೊಡೆದು ವಾಹನವನ್ನು ಓಡಿಸ್ಕೊಂಡು ಬಂದಿದ್ನಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಬನ್ನಿ ನೋಡೋಣ. ಎಣ್ಣೆ ಹೊಡೆದು ಮೊದಲೇ ಒಂದು ವಾಹನಕ್ಕೆ ಡಿಕ್ಕಿ ಹೊಡಿತಾನೆ. ಅದಾದ ಮೇಲೆ ಬಲಗಡೆ ತಿರುಗ್ತಾನೆ, ಅಲ್ಲಿ ಜನರ ಮೇಲೆ ಲಾರಿಯನ್ನು ಹರಿಸ್ತಾನೆ ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಥವಾ ಓವರ್ ಸ್ಪೀಡ್ನಿಂದ ಈ ದುರಂತ ನಡೆದಿದೆ. ಪ್ರತ್ಯಕ್ಷದರ್ಶಿಗಳು ಏನು ಹೇಳಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಬನ್ನಿ ನೋಡೋಣ. ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಗಣೇಶ ವಿಸರ್ಜನೆ ವೇಳೆ ಘನಘೋರ ದುರಂತ ಆಗಿರ್ತಕ್ಕಂಥದ್ದು. ಸದ್ಯ ನಮ್ಮೊಟ್ಟಿಗೆ ಸ್ಥಳೀಯರಿದ್ದಾರೆ. ರಾತ್ರಿ ಏನೆಲ್ಲ ಆಯ್ತು ಅನ್ನೋ ಮಾಹಿತಿಯನ್ನ ಅವರಿಂದ ಪಡ್ಕೊಳ್ಳೋಣ. ಸರ್, ಈಗಾಗಲೇ ಆತ ಏನಿದ್ದಾನೆ, ಕಂಟೈನರ್ ಚಾಲಕ ಏನಿದ್ದಾನೆ, ಆತನನ್ನ ಪೊಲೀಸರು ವಶಕ್ಕೆ ಪಡೆದಿರೋಂಥದ್ದು. ರಾತ್ರಿ ಏನಾಯ್ತು ಸರ್? ಹಾಸನಿಂದ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದವನ ಆಟೋ ಅಲ್ಲಿ ಗುಡ್ಸ್ಕೊಂಡು ಅಲ್ಲಿಂದ ಸೀದಾ ಬಂದವನೇ. ಇಲ್ಲಿ ಬಂದ್ಬಿಟ್ಟು ಆಟೋ ಪಾಸ್ ಐತೆ. ಅದು ಕಂಟೈನರ್ ಈ ಮಾಮೂಲಿ ಅವನು ಲಾರಿ ಆದ್ರೆ ಬೇಕಾದ್ರೆ ಏಟಾಗುತ್ತೆ ಅಂತ ಹೇಳ್ಬೋದು. ಕಂಟೈನರ್ಗೆ ಏಟಾಗತ್ತಾ? ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಪಾಪ ಅವ್ರು ಕಂಡಕ್ಟರ್ ಇರ್ತಾನಲ್ಲ, ಅವನು ಎತ್ತಾಕೊಂಡು ಹೋಗೋರೆ. ಅವನು ವಿಚಾರಿಸಿದ್ರೆ ಇವ್ನು ಹಾಕತ್ತಾನ. ಸಿಸಿ ಕ್ಯಾಮೆರಾ ತೆಗ್ಸಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಹಾಸನಿಂದ ಸೀದಾ ಚನ್ನಪಟ್ಟಣ ಬೈಪಾಸ್ ಇಂದ ಗುಡ್ಸ್ಕೊಂಡ್ ಬಂದಾನಂತೆ. ಯಾಕಂದ್ರೆ ಫ್ರೆಂಡ್ಗಳು ಇರ್ತಾರೆ, ಅವ್ರು ಹೇಳಿರ್ತಾರೆ ಸರ್, ನಾವ್ ಇದೇ ಹೇಳ್ತೇವೆ, ಹೇಳಿರ್ತಾರೆ. ಅಲ್ಲಿಂದ ಗುಡ್ಸ್ಕೊಂಡ್ ಬಂದು ಸೀದಾ ಇಲ್ಲಿ ಗುಡ್ಸಿ ಈ ತರ ಹೋಗ್ಬಿಟ್ಟು 30 ಜನ 12 ಜನಕ್ಕೆ ಸ್ಪಾಟ್ ಆಗವ್ರೆ. ಇನ್ನು ಉಳಿಯೋದು ಇನ್ನು 15 ಜನಕ್ಕೆ ಅವ್ರು ಹೇಳಕ್ಕಾಗಲ್ಲ. ಐಸಲ್ಲಿ ಅವ್ರೆ ಇನ್ನುವೆ. ಒಟ್ಟಲ್ಲಿ 30 ಜನ ಕಾಲೇಜ್ ಹುಡುಗರು. ಪಾಪ ಸ್ಪೀಡ್ ಆಗಿತ್ತು ಸರ್, ಫುಲ್ ಸ್ಪೀಡ್ ಬಂದವನೆ. ಬಂದ್ಬಿಟ್ಟು ಸೀದಾ ವಾಟ್ಸಪ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೀದಾ ಬಂದ್ಬಿಟ್ಟು ಅವ್ರ ಹೊಡೆದ್ಬಿಟ್ಟು ಸೀದಾ ರೈಟ್ ಸೈಡ್ಗೆ ಹಾಕೊಂಡು ಡಿಜೆ ಮಾಡ್ತಾವ್ರೆ. ನಮ್ಮೂರವ್ರು ಡಿಜೆ ಮಾಡ್ತಾವ್ರೆ. ಸೀದಾ ಗುಡ್ಸಾವ್ ಸರ್. ಪ್ಯಾರಿಗೇಡ್ ಇರಲಿಲ್ಲ, ಪ್ಯಾರಿಗೇಡ್ ಫಸ್ಟ್ ಕ್ಯಾನ್ಸಲ್ ಮಾಡಿದ್ರು ಸರ್. ಫಸ್ಟ್ ಇತ್ತು ನಮ್ ಸ್ಟೇಷನ್ ಇತ್ತು, ಅಲ್ಲಿ ಹೊರ ಸ್ಟೇಷನ್ ಇದು ಮಾಮೂಲಿ ಹಾಕಿರೋ ಫಸ್ಟ್ ಇತ್ತು. ಈಗ ಪ್ಯಾರಿಗೇಡ್ ಇರಲಿಲ್ಲ. ಪ್ಯಾರಿಗೇಡ್ ಅಂತಂದ್ರೆ ಮಾಮೂಲಿ ಬೇಡ ಅಂತ ಅನ್ಬಿಟ್ಟು ತಗ್ಸಿದ್ರು. ಅದಕ್ಕೂ ಸಂಬಂಧ ಇಲ್ಲ. ಹಂಸು ಕ್ಯಾನ್ಸಲ್ ಐತೆ. ಈ ಕಡೆ ಹಂಸು ಕ್ಯಾನ್ಸಲ್ ಐತೆ. ಇಲ್ಲಿ ಕಾಲೇಜ್ ಹುಡುಗರು ಹುಡುಗಿರೆಲ್ಲ ಹೋಯ್ತಾ ಇರ್ತವೆ. ಹೆಚ್ಚು ಕಮ್ಮಿ ಆಯ್ತು. ಯಾರ್ ಕಾರಣ ಸರ್? ಈಗ ಇದೇ ತರ ಇರೋದು. ಅವ್ನ್ ಬಂದವನು ಕಂಟೈನರ್ ಬಂದ್ಬಿಟ್ರೆ ಹೆವಿ ಸ್ಪೀಡ್ ಅಲ್ಲಿ ಬಂದ್ರೆ ಈಗ ನಮ್ ರೂಟಲ್ಲೂ ಐತಿ ಸರ್. ಇಲ್ಲಿ ನಂಗೆ ಬರೀ ಕ್ರಷರ್ ಗಾಡಿಗಳೇ ಜಾಸ್ತಿ ಓಡಾಡ್ತವೆ. ಹೆಚ್ಚು ಕಮ್ಮಿ ಆಯ್ತು. ಯಾರ್ ಕಾರಣ ಆಯ್ತಾರೆ? ಏನು ಅಂತಾರೆ ನಮ್ಗೆ? ಇಲ್ಲಿ ಒಂದು ಸ್ಟೇಷನ್ ಆಗ್ಬೇಕು, ನಮ್ಗೊಂದು ಸ್ಟೇಷನ್ ಆಗ್ಬೇಕು, ನಮ್ ಪ್ಯಾರಿಗೇಡ್ ಇರ್ಬೇಕು, ನಮ್ಗೊಂದು ಸ್ಪೆಷಾಲಿಟಿ ಇರ್ಬೇಕು. ಅಷ್ಟ್ ಮಾತು ಹೇಳ್ತೀವಿ ಸರ್. ಹೌದು ಸರ್, ನಿಜ ಸರ್. ಈಗ ನನ್ನ ಮಕ್ಳು ಓದ್ತಾವೆ ಇಲ್ಲಿ ಪಬ್ಲಿಕ್ ಸ್ಕೂಲ್ ಓದ್ತಾರೆ. ನಮ್ದು ಇದೇ ಊರಾದ್ರೂ ಪಬ್ಲಿಕ್ ಸ್ಕೂಲ್. ಬೇರೆ ಕಡೆಯಿಂದ ಬಂದಿರ್ತಾರೆ ಪಾಪ, ಹಳ್ಳಿ ಕಡೆಯಿಂದ ಬಂದಿರ್ತಾರೆ. ಹೆಚ್ಚು ಕಮ್ಮಿ ಆಯ್ತು. ಯಾರು ಸರ್ ಕಾರಣ? ಈ ವರ್ಷ ಜಾಸ್ತಿ ಜನ ಸೇರಿದ್ರು. ವರ್ಷನೂ ಆಕ್ಸಿಡೆಂಟೇ. ಆಕ್ಸಿಡೆಂಟೇ. ಈ ವರ್ಷ ಇನ್ನೂ ಜಾಸ್ತಿ ಆಯ್ತು. ಸಂತೆ ಬೇರೆ ಇತ್ತಲ್ವಾ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಸಂತೆ ಸರ್, ಶುಕ್ರವಾರ ಸಂತೆ. ಜನಸಂಖ್ಯೆ ಜಾಸ್ತಿ ಇರ್ತದೆ. ಪೊಲೀಸರು ಇರ್ತಾರ ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಸರ್. ಓಪನ್ ಹೇಳ್ತೀನಿ, ನೋಡಿಲ್ಲ. ಒಟ್ಟಲ್ಲಿ ಮಾಮೂಲಿ ಹಾಕಿರ್ತಾರೆ. ರೂರಲ್ ಪೊಲೀಸ್ ಗೊರೂರು ಪೊಲೀಸ್ ಸ್ಟೇಷನ್ ಮತ್ತೆ ಶಾಂತರಾಮ್ ಪೊಲೀಸ್ ಸ್ಟೇಷನ್ ಹಾಕಿರ್ತಾರೆ ಸರ್. ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಅವ್ರ ಸ್ಪೆಷಾಲಿಟಿ ನಮ್ಮ ಮಾಮೂಲಿ ತಗೊಳ್ಳೇಬೇಕು. ನಾವು ಸೈನ್ ಹಾಕ್ಸ್ಕೋಬೇಕು, ತಗೊಳ್ಳೇಬೇಕು. ಗುಸ್ಬಿಟ್ಟು ಅವ್ರ ಪಾಪ ಅವ್ರು ಎಲ್ಲ ಹೊರಗಡೆಯಿಂದ ಬಂದಿರೋ ಹುಡುಗರುಗಳು
ಸ್ಥಳೀಯ ಅಂತ ನನ್ಗೆ ಗೊತ್ತಿಲ್ಲ ಸರ್. ಅವ್ನು ಸ್ಥಳೀಯ ಬೇಜಾತಿ ಕಮ್ಮಿ ಸರ್. ನಾನು ಇರೋದು ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತೀನಿ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳುವಂಥದ್ದು. ಅಂದ್ರೆ ಆತ ಏನಿದ್ದಾನೆ ಡ್ರೈವರು, ಆತ ಪಾನಮತ್ತನಾಗಿದ್ದ. ಬಹುಶಃ ಈ ಹಿಂದೆಯೂ ಕೂಡ ಆತ ಅಪಘಾತವನ್ನ ಮಾಡಿ ಇಲ್ಲಿ ಬಂದು ಈ ತರದ ಒಂದು ದುರಂತಕ್ಕೆ ಕಾರಣನಾಗಿದ್ದಾನೆ ಅನ್ನೋದನ್ನ ಇಲ್ಲಿನ ಸ್ಥಳೀಯರು ಹೇಳ್ತಿರ್ತಕ್ಕಂಥದ್ದು. ಚೇತನ್ ಚಂದ್ರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಹಾಸನ.